ಹಾಯ್ ನಾಗಮಣಿ ಆಂಟಿ ಕಿಚನ್ಗೆ ಸ್ವಾಗತ. ಗುಡ್ ಮಾರ್ನಿಂಗ್. ಎಲ್ಲರೂ ಇದ್ದೀರಾ? ಟೀ ಕಾಫಿ ಆಯ್ತಾ? ಈಗ ಏನಪ್ಪ ಅಂದರೆ ನಾನು ತೋರಿಸೋದು ಸಂಡಿಗೆ ಮಾಡಿದ್ದೀನಿ. ಈ ಗ್ಲಾಸ್ ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ, ಅಂದರೆ ಕಲಿಯೋರಿಗೆ ಹೇಳ್ತಿದ್ದೀನಿ. ಈ ನೀರು ಕುಡಿಯೋ ಗ್ಲಾಸ್ ಇದೆ ನೋಡೋದು. ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ಇವಾಗ ಹಾಕಿಬಿಟ್ಟು ನೆನೆಸಿಡ್ಬೇಕು. ತೊಳೆದ್ಬಿಟ್ಟು ಚೆನ್ನಾಗಿ ಒಂದು 3-4 ಸಲ ನೆನೆಸಿಡ್ಬೇಕು. ನೆನೆಸಿಟ್ಟ ಮೇಲೆ ಅದು ನಾಳೆ ಬೆಳಿಗ್ಗೆ ಎದ್ದು ಮಿಕ್ಸಿಗೆ ಹಾಕ್ಕೋಬೇಕು. ದೋಸೆ ಹಿಟ್ಟು ಹಾಕ್ತೀವಲ್ಲ ಆ ಥರ ಮಿಕ್ಸಿಗೆ ಹಾಕೋಬೇಕಾರೆ ಇನ್ನೂ ಈ 2 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಹಾಕ್ಬೇಕು. 6 ಗ್ಲಾಸ್ ನೀರು ಹಾಕಿ ಇದರಲ್ಲೇ ಅರ್ಧ ಗ್ಲಾಸ್ ನೀರು ತಕ್ಕೋಬೇಕು. ಎದಕ್ಕೆ? ಇದು ರುಬ್ತೀವಲ್ಲ ದೋಸೆ ಹಿಟ್ಟು ರುಬ್ಬೋ ಥರ, ಆ ಹಿಟ್ಟಿಗೆ ಕೂಡ ಈ ಅಳತೆಯಲ್ಲಿ ನೀರೇ ಹಾಕ್ಕೋಬೇಕು. 6 ಗ್ಲಾಸ್ ಹಾಕಿರ್ತೀವಲ್ಲ ಅದರಲ್ಲಿ ನೀರೇ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ದೋಸೆ ಹಿಟ್ಟಿನ ಥರ ನೈಸಾಗಿ ರುಬ್ಕೊಂಡು ಅದವಾಗಿ ಅದನ್ನ ಎತ್ತಿಟ್ಕೊಂಡು ಇಟ್ಟು, ಆಮೇಲೆ ಉಳಿದದ ನೀರೆಲ್ಲ ಇರ್ತೈತಲ್ಲ 6 ಗ್ಲಾಸಲ್ಲಿ ರುಬ್ಬಿ ಉಳಿದದ ನೀರು ಇರುತ್ತಲ್ಲ, ಮಿಕ್ಕಿರುತ್ತಲ್ಲ, ಆ ನೀರನ್ನ ಕಾಯಕ್ಕೆ ಇಡಬೇಕು ಕುದಿಲಿಕ್ಕೆ ಗ್ಯಾಸಿನ ಮೇಲೆ. ಅದು ಚೆನ್ನಾಗಿ ಕುದಿಯಬೇಕಾದ್ರೆ ಉಪ್ಪು ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಅದರಲ್ಲಿ ಸ್ವಲ್ಪ ಜೀರಿಗೆ ಆಗಲಿ, ಅಜ್ವಾಯಿ ಆಗಲಿ, ಇಲ್ಲ ಬಿಳಿ ಎಳ್ಳಾಗಲಿ ಹಾಕ್ಕೊಂಡು ಸ್ವಲ್ಪ ಸೋಡಾ ಪುಡಿ ಹಾಕಿ ನೀರು ಮಳ್ಳೋವರೆಗೆ ಬಿಡ್ಬೇಕು, ಕುದಿಯೋವರೆಗೆ. ನೀರು ಚೆನ್ನಾಗಿ ಚಳಮಳ ಕುದಿಯಬೇಕಾದ್ರೆ ಹಿಟ್ಟು ದೋಸೆ ಹಿಟ್ಟಿನ ಥರ ರುಬ್ಕೊಂಡಿರ್ತೀವಲ್ಲ ಆ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಮುದ್ದೆ ಮಾಡಿದಂಗೆ ಮಾಡ್ಬೇಕು. ಮಾಡಿದ್ಮೇಲೆ ಹಿಟ್ಟು ರೆಡಿ. ಆ ಹಿಟ್ಟನ್ನ ಸ್ವಲ್ಪ ತಣ್ಣಗಾಗಿ ಹಾಕ್ಬಿಟ್ಟು ನಾವು ಇಲ್ಲಿಟ್ಟಿದ್ದೀನಿ ನೋಡು, ಇಲ್ಲಿಟ್ಟಿದ್ದೀನಲ್ಲ ಈ ಥರ ಆದರೂ ಇಟ್ಕೋಬೋದು ಸಂಡಿಗೆನ. ನೋಡು ಹೀಗೆ ಇಟ್ಟಿದ್ದೀನಿ, ಆದರೆ ಹೀಗೆ ಬರುತ್ತೆ ನೋಡಿ ತೆಗಿಲಿಕ್ಕೆ. ಹಂಗೆ ಈ ಥರನಾದರೂ ಸಣ್ಣ ಈ ಥರನಾದರೂ ಇಟ್ಕೋಬೋದು, ಇಲ್ಲ ಚಕ್ಲಿನಾದರೂ ಒತ್ಬೋದು. ಮೊನ್ನೆ 2 ದಿವಸ ನಾನು ಕಲರ್ ಹಾಕಿಬಿಟ್ಟು ಈ ಥರ ಬೆಟ್ ಸಂಡಿಗೆ ಅಂತೀವಿ ನಾವು, ಇದನ್ನು ಈ ಥರ ಮಾಡಿದ್ವಿ ನಾವು. ಹೂವಿನ ಸಂಡಿಗೆ ಅಂತಾರೆ, ಬೆಟ್ ಸಂಡಿಗೆ ಅಂತಾರೆ, ಈ ಥರ ಮಾಡಿದ್ದೆ. ತೋರಿಸ್ಲಿಕ್ಕಾಗಿ ಮಾಡಿದ್ದೀನಿ. ಎಷ್ಟು ಸ್ವಲ್ಪ ಯಾವ ಮೂಗಿಗೆ ಆಗಲ್ಲ, ಯಾರಿಗೂ ಆಗಲ್ಲ. ಎಷ್ಟು ಸ್ವಲ್ಪ 2 ಗ್ಲಾಸ್ ಹಾಕಿದ್ದೀನಿ, ಕಲಿಯೋರಿಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಕಲ್ತ್ಕೊಳ್ಳಿ, ಮಾಡ್ರಿ. ಬಿಸಿಲು ಕಾಲ ಅಲ್ಲ, ಬಿಸಿಲಿಗೆ ಹಾಕ್ಬೇಕು ಅನ್ನೋದೇನಿಲ್ಲ. ಮನೇಲಿ ಮಾಡಿಕೊಂಡು ಇವತ್ತೆಲ್ಲ ಫ್ಯಾನ್ ಹಾಕ್ಕೊಂಡು ಕುಂತಿರ್ತೀವಿ, ಆ ಬಿಸಿಲು ಕಾಲ ಫ್ಯಾನ್ಗಳಿಗೆ ಇವತ್ತೆಲ್ಲ ಬಿಟ್ಬಿಟ್ಟು ನಾಳೆ ತೆಗೆದು ಇದರಲ್ಲೇನು ಪ್ಲೇಟ್ನಲ್ಲಿ ಹಾಕಿ ಬಿಸಿಲಿಗೆ ಇಡ್ಬೋದು. ಏನಂತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಂಟಿ ಸಂಡಿಗೆ ಇಷ್ಟ ಆದರೆ ಲೈಕ್ ಮಾಡಿ, ಮರಿಬೇಡ್ರಿ. ಆಂಟಿನ ದಿನ ನೋಡ್ತಾ ಇರ್ರಿ. ನಾನು ಏನೇನು ಮಾಡ್ತೀನೋ ಅದು ಕಲಿಯೋಕ್ಕೆ ಕೂಡ ಕೊಡ್ತಿರ್ತೀನಿ, ತೋರಿಸ್ತಿರ್ತೀನಿ. ಕಲ್ತ್ಕೊಳ್ಳಿ. ಬಾಯ್.